ಅರಣ್ಯ ಸಂರಕ್ಷಣೆಯನ್ನೇ ಗುರಿಯಾಗಿಸಿಕೊಂಡು ನಿರ್ಮಿಸಿದ ಮಾವುತ ಕನ್ನಡ ಚಲನಚಿತ್ರ ಜನವರಿ 30ರಂದು ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಿದೆ ಎಂದು ಆ ಚಿತ್ರದ ನಾಯಕ ನಟ ಲಕ್ಷ್ಮೀಪತಿ ಬಾಲಾಜಿ ತಿಳಿಸಿದರು. ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಆನೆ ಮತ್ತು ಮಾವುತರ ನಡುವಿನ ಬಾಂಧವ್ಯ, ಅರಣ್ಯ ಸಂರಕ್ಷಣೆಯಲ್ಲಿ ಇರುವ ಅವರ ಪ್ರಾಮುಖ್ಯತೆ ಹೀಗೆ ಮೊದಲಾದವುಗಳನ್ನು ಮುಖ್ಯ ವಿಷಯವನ್ನಾಗಿ ಇಟ್ಕೊಂಡು ಈ ಚಿತ್ರವನ್ನ ಮಾಡಲಾಗಿದೆ. ಇನ್ನು ಮೈಸೂರು ದಸರಾದಲ್ಲಿ 8 ಬಾರಿ ಅಂಬಾರಿ ಹೊತ್ತಿರುವ ಅರ್ಜುನ ಆನೆಯನ್ನ ನೆನಪಿಗೆ ತರುವ ವಿಷಯ ಈ ಚಿತ್ರದಲ್ಲಿ ಇದ್ದು, ಯಾವುದೇ ಕೃತ್ರಿಮ ಬುದ್ಧಿಮತ್ತೆಯನ್ನ ಉಪಯೋಗಿಸದೆ ನೈಜವಾಗಿ ಚಿತ್ರೀಕರಣ ಮಾಡಲಾಗಿದೆ. ಅದರಲ್ಲಿ ಯಾವುದೇ ಏನ ಬಳಸಲಾಗಿಲ್ಲ ಅಂತ ತಿಳಿಸಿದ್ರು. ಇನ್ನು ಅರ್ಜುನನ ಮಾವುತ ವಿನುನೇ ಈ ಚಿತ್ರ ನಿರ್ಮಾಣಕ್ಕೆ ಸ್ಫೂರ್ತಿ ಆಗಿದ್ದಾನೆ. ಯಾವುದೇ ಮಚ್ಚು ಲಾಂಗು ಉಪಯೋಗ ಮಾಡದೆ ಕಾಡು ನಾಶವನ್ನ ತಡೆಯುವುದನ್ನೇ ಮೂಲ ಉದ್ದೇಶವಾಗಿಟ್ಕೊಂಡು ನಿರ್ಮಿಸಿದ ಚಿತ್ರ ಇದಾಗಿದೆ ಎಂದರು. ಇನ್ನು ಕಾಡನ್ನ ಉಳಿಸಿ ನಾಡನ್ನ ಬೆಳೆಸಿ ಎಂಬ ಸಂದೇಶ ನೀಡುವ ಅಂಶವೇ ಈ ಚಿತ್ರದ ಕಥಾ ವಸ್ತುವಾಗಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳ ಅನುಮತಿ ಪಡೆದೇ ಶಿವಮೊಗ್ಗದ ಸಕ್ರೆಬೈಲಿನ ಪ್ರದೇಶದಲ್ಲಿ ಈ ಚಿತ್ರೀಕರಣ ಮಾಡಲಾಗಿದೆ ಎಂದರು. ಇನ್ನು ಸಕ್ರೆಬೈಲಿನ ಆನೆ ಸಾಗರ್ ಬಳಸಿಕೊಂಡು ಚಿತ್ರ ಮಾಡಲಾಗಿದೆ. ಚಿತ್ರದ ನಾಯಕಿಯಾಗಿ ಮಹಾಲಕ್ಷ್ಮಿ ಮತ್ತು ದಿವ್ಯಶ್ರೀ, ಹಿರಿಯ ನಟರಾದ ಥ್ರಿಲ್ಲರ್ ಮಂಜು, ಪದ್ಮಾ ವಸಂತಿ, ಲಯಾ ಕೋಕಿಲ, ಕೈಲಾಸ್ ಕುಟ್ಟಪ್ಪ, ಮಿಮಿಕ್ರಿ ಮಂಜು, ಬಾಲರಾಜ್ ವಾಡಿ ಇನ್ನಿತರರು ನಟಿಸಿದ್ದಾರೆ ಎಂದು ತಿಳಿಸಿದರು. ಕರಿತೀವಿ. ಡೈರೆಕ್ಟ್ರನ್ನ ಕರೆದು ಇದೊಂದು ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಅವರು ಒಂದು 4 ತಿಂಗಳು ಸ್ಕ್ರಿಪ್ಟಿಗೆ ಟೈಮ್ ತೊಗೋತಾರೆ. ಚೆನ್ನಾಗಿ ಅದ್ಭುತವಾಗಿ ಸ್ಕ್ರಿಪ್ಟ್ನ ಬರೀತಾರೆ. ಸೊ ನಾವು ಯಾಕೆ ಎಲ್ಲಿ ಯೂಸ್ ಮಾಡಿ ಅಂತ ಕೇಳ್ತಾರೆ. ಎಲ್ಲಿ ಯೂಸ್ ಮಾಡೋದು ಬೇಡ, ಸೊ ನಾವು ನಿಜವಾದ ಆನೆನೇ ಯೂಸ್ ಮಾಡೋಣ. ಯಾಕೆ ಅಂತಂದರೆ ಸರ್, ಈಗ ಜನ ಸೊ ಎಲ್ಲೋ ಅಂಬಾರಿ ಹೊರುವಾಗಲೋ ಎಲ್ಲೋ ಒಂದು ಈ ಸಫಾರಿ ಆ ಥರ ಬಂದಾಗ ಆನೆ ನೋಡ್ತಾರೆ. ಬಟ್ ಆನೆ ಒಂದು ಮಾವುತ ಕಾಡಿನಲ್ಲಿ ಕಾರ್ಯಾಚರಣೆನ ಹೆಂಗೆ ಮಾಡ್ತಾರೆ, ಸೊ ಹೆಂಗೆ ಕಾಡಲ್ಲಿರುವಂತಹ ಕಳ್ಳರನ್ನ, ಕಾಡಲ್ಲಿರುವಂಥ ಒಂದು ಮರ ಕಡಿಯೋ ಆ ಥರ ಕಾಡುಗಳ್ರನ್ನ ಎಲ್ಲ ಯಾವ ಥರ ಒಂದು ಆನೆ ಇದೆ ಅಂತಂದರೆ ಸರ್, ಯಾರೂ ಸಹ ಅಲ್ಲಿ ಹತ್ರ ಹೋಗಲಿಕ್ಕೆ ಇದು ಮಾಡೋಣ. ನಾವು ಈ ಥರದ್ದೊಂದು ಕಾನ್ಸೆಪ್ಟು ಒಂದು ಸಮಾಜಕ್ಕೆ ಕೊಡೋಣ. ಈಗ ಈ ಮರ ಕಡಿದು ಈಗ ಕಾಡುಗಳನ್ನೆಲ್ಲ ಕಡಿದು ಎಲ್ಲ ನಾಶ ಮಾಡ್ತಾ ಇದ್ದೀವಿ. ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅನ್ನೋದು ಒಂದು. ಈಗ ಸಿನಿಮಾನ ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ ಸರ್, ನೀವೇ ನೋಡಿರ್ತೀರ, ಮಚ್ಚು ಲಾಂಗು ಆ ಥರದ್ದೆಲ್ಲ ಇಟ್ಕೊಂಡು ಎಲ್ಲ ಮಾಡ್ತಿರ್ತಾರೆ. ಬಟ್ ಆದರೆ ಒಂದು ಆನೆ ಜೊತೆ ಒಂದು ಸಿನಿಮಾ ಮಾಡೋದು ಒಂದು ತುಂಬ ರಿಸ್ಕಿ. ಸೊ ನಮ್ಮ ಸಿನಿಮಾ ಇಂಡಸ್ಟ್ರಿ ಸೊ ಎಲ್ಲರೂ ಹೇಳ್ತಿರ್ತಾರೆ, ಯಾಕೆ ಒಂದು ಕತೆ ಏನು ಮಲಯಾಳಂ ಥರ ಇರಬಾರ್ದು, ಯಾಕೆ ಒಂದು ಕತೆ ಒಂದು ತಮಿಳ್ ಥರ ಇರಬಾರ್ದು, ಆ ಥರ ನಾವು ಯಾಕೆ ಕೊಡೋಕ್ಕಾಗಲ್ಲ ಕನ್ನಡಿಗರು. ಸೊ ಕನ್ನಡ ಹೆಸರೇ ಹೇಳೋ ಹಾಗೆ ಮಾವುತ ಮತ್ತು ಆನೆಯ ಬಾಂಧವ್ಯವನ್ನು ಹೊಂದಿರುವಂಥ ಕತೆ. ಈ ಆ್ಯಕ್ಚುಲಿ ಮಾವುತ ಅನ್ನೋ ಒಂದು ಸಿನಿಮಾ ಹುಟ್ಟೋದಕ್ಕೂ ಕೂಡ ಕಾರಣ ಒಬ್ಬ ಮಾವುತನೇ. ತಾಯಿ ಚಾಮುಂಡೇಶ್ವರಿಯನ್ನ ಅಂಬಾರಿಯ ಮೇಲೆ ಮೈಸೂರು ದಸರಾದಲ್ಲಿ 8 ಬಾರಿ ಹೊತ್ತಂತ ಅರ್ಜುನನ ಮಾವುತ ವಿನು, ಆ ವಿನುನ ಸ್ಫೂರ್ತಿನೇ ಈ ಮಾವುತ ಸರ್. ಆ್ಯಕ್ಚುಲಿ ಅರ್ಜುನ ಸತ್ತಾಗ ಆ ವಿನು ಯಾವ ರೀತಿ ಕಣ್ಣೀರಾಗ್ತಿದೆ ಅಂತಂದ್ರೆ ಒಂದು ದುಃಖ ಅನ್ನೋದರ ತುಂಬಾ ಫೀಲ್ ಆಯ್ತು ಸರ್ ನಮ್ಗೆ. ಈ ತರ ಒಂದು ಬಾಂಡಿಂಗ್ ಇಟ್ಕೊಂಡು ಯಾಕೆ ಮಾಡಬಾರ್ದು ನಾವು? ಆ ಹೊಡೆದಿದೆ ಈಗ ಈ ಮಾವುತ ಚಿತ್ರದ ಕಥೆ ಸರ್. ಅದು ಆಕ್ಚುಲಿ ಮಾವುತ ಚಿತ್ರದ ಕಥೆ. ಮೊದಲಿಗೆ ಇಲ್ಲಿ ನೇರ್ಮಗಡ ಅಂತ ಮಾಡಿದೆ. 2023 ರಿಲೀಸ್ ಆಯ್ತು. ಅದನ್ನು ಒಳ್ಳೆ ಪ್ರಶಂಸೆ ಸಿಕ್ತು. ಅದಾದ ನಂತರ ಕ್ಯಾರೆಕ್ಟರ್ ಮಾಡಿದೆ. ಬರ್ಗೂರು ರಾಮಚಂದ್ರಪ್ಪ ಅವರು ಡೈರೆಕ್ಷನ್ ಮಾಡಿದ್ರು. ಈಗ 2026 ಕುಬುಸ್ ಮಾವುತ ಸಿನಿಮಾ. ಈಗ ಎಲ್ಲರೂ ಹೇಳ್ದಾಗೆ, ನೀವು ಆಲ್ರೆಡಿ ನಮ್ಮ ಸಾಂಗ್ ಮತ್ತು ಟ್ರೈಲರ್ನ ನೋಡಿದ ಹಾಗೆ, ನಾವು ಒಂದು ಕಾಡಿನ ಸಂರಕ್ಷಣೆ ಹಾಗೆ ಮಾವುತನ ಆನೆಯ ಸಂಬಂಧ ಅನುಬಂಧದ ಬಗ್ಗೆ ಒಂದು ಮೆಸೇಜ್ನ ಕೊಡೋಕ್ಕೆ ಹೊರಟಿದ್ದೀವಿ. ನಮ್ಮ ದಸರಾ ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ಆ್ಯಕ್ಚುಲಿ ಅರ್ಜುನನ ಸವಿ ನೆನಪಿನಿಂದ ಮಾಡಿರೋಂಥ ಒಂದು ಸಿನಿಮಾ ಇದು. ಸೊ ಆನೆನ ಒಂದು 15 ದಿನ ಸಾಕೋದು ಅಂತಂದರೆ ಅದೇನು ಚಿಕ್ಕ ವಿಷಯ ಅಲ್ಲ. ಅದನ್ನು ನಮ್ಮ ಪ್ರೊಡ್ಯೂಸರ್ ಸರ್ ಮಾಡಿದ್ದಾರೆ. ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಹಾಗೆ ತುಂಬ ಓಡಾಡಿದ್ದಾರೆ. ಏನೋ ಅನಿಮಲ್ನ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ ಅಂತಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ತುಂಬಾ ಪರ್ಮಿಷನ್ಸ್ ಬೇಕಾಗುತ್ತೆ, ಗೌರ್ಮೆಂಟಿಂದ ಅಪ್ರೂವಲ್ಸ್ ಬೇಕಾಗುತ್ತೆ. ಸೊ ಇದೆಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿರುವಂಥ ವಿಷಯ ಇದು. ನಮ್ಮ ಟೀಮ್ ಎಲ್ಲರಿಗೂ ಅಪ್ರಿಸಿಯೇಷನ್ ಮಾಡಲೇಬೇಕು ಇದ್ರ ಬಗ್ಗೆ. ಅದಾದ ನಂತರ ಇದೇ 30ನೇ ತಾರೀಕು ಜನವರಿ 2026 ನಮ್ಮ ಮಾವುತ ಸಿನಿಮಾ ತೆರೆ ಕಾಣಲಿದೆ.
ನಮ್ಮ ಪಾತ್ರ ಎಲ್ಲ ನಾವು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅಂತ ನಮ್ಮ ಡೈರೆಕ್ಟರ್ ಸರ್ ಆಲ್ರೆಡಿ ಅಪ್ರೂವ್ ಮಾಡಿದ್ದಾರೆ ನಮ್ಮನ್ನ ಒಂದು ಆ್ಯಕ್ಟರ್ಸ್ ಆಗಿ. ಇನ್ನು ನಿಮ್ಮ ಪಾತ್ರ ದೊಡ್ಡದು. ಇವಾಗ ನಮ್ಮ ಸಿನಿಮಾನ ನಿಮಗೆ ತಲುಪಿಸ್ತಾ ಇದ್ದೀವಿ, ನೀವು ಇನ್ನು ಜನರಿಗೆ ತಲುಪಿಸ್ಬೇಕು. ಸೊ ಮೀಡಿಯಾ ಅವರ ದಯವಿಟ್ಟು ನೀವೆಲ್ಲರೂ ಪ್ರೋತ್ಸಾಹ ಮಾಡಬೇಕು ಅಂತ